ಜಾಲೆ ಜಾಲೆ. ನಾವು ಉಳಿದಿದ್ದಂತ ಮನೆ ಇದೆ ನೋಡಿ. ರಾತ್ರಿ ಬಂದಾಗ ಕತ್ಲಾಗಿತ್ತು, ಏನು ತೋರ್ಸೋದಕ್ಕಾಗಲಿಲ್ಲ ಮನೇನ. ನೋಡಿ, ಅಥೆಂಟಿಕ್ ಫುಡ್ ಅಂಡ್ ಮಲ್ನಾಡ್ ಹೌಸ್. ಮಲ್ನಾಡ್ ಮನೆ ಹಿಂಗಿರ್ಬೇಕಂಗಿದೆ ಗುರು. ವ್ಯೂ ಸಖತ್ತಾಗಿದೆ. ಮಳೆಯಲ್ಲಿ ನೆಂದು ಸುಸ್ತಾದವ್ರಿಗೆ ಸೂರ್ಯ ಇವಾಗ ದರ್ಶನ ಕೊಟ್ಟಿದ್ದಾನೆ. ಇದೇ ನೋಡಿ ಬಂಗಾರ ಕುಸುಮ ವಾಟರ್ ಫಾಲ್ಸ್. ನೋಡಿ, ಆಚೆ ಬಂದಾಗ ಏನಕ್ಕೆ ಪ್ಲಾಸ್ಟಿಕ್ ತರಬೇಡಿ, ಬಿಸಾಕ್ಬೇಡಿ ಅಂತ ಹೇಳಿದ್ರೆ ಇದೇ ರೀಸನ್ಗೆ. ನೋಡಿ, ಕೋತಿ ಪ್ಲಾಸ್ಟಿಕ್ ತಿಂತಾ ಇದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ನಮಸ್ಕಾರ. ಏನ್ ಸಮಾಚಾರ? ಅನದರ್ ಟ್ರಿಪ್, ಅನದರ್ ವೀಕೆಂಡ್. ಎಲ್ಲಿಗೆ ಹೋಗ್ತಾ ಇದೀವಿ? ಉತ್ತರ ಕನ್ನಡಕ್ಕೆ ಹೋಗ್ತಾ ಇದೀವಿ. ಬಟ್ ಪ್ಲೇಸಸ್ ಗಳೆಲ್ಲ ಹಿಡನ್ ಪ್ಲೇಸಸ್ ಗಳು ಹೋಗ್ತಾ ಇರೋದು. ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ನಮಗೂ ಗೊತ್ತಿಲ್ಲ. ಸೊ ನಾವು ಹೋಗ್ತಿರೋದು ಟ್ರೆಕ್ಕರ್ಸ್ ಅಡ್ಡ ಅಂತ ಒಂದು ಟೀಮ್ ಜೊತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಕೊಡಿದೆ, ಚೆಕ್ ಮಾಡಿ. ನಾವೆಲ್ಲರೂ ಹೋಗ್ಬೇಕು ಅಂತ ಇದ್ದಾಗ ಇಬ್ಬರೇ ಇದ್ವಿ ಈ ವೀಕೆಂಡ್. ಎಲ್ಲರೂ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ ಕೈ ಕೊಟ್ರು. ಸರಿ ಹೋಗೋಣ ಕಡಪ್ಪ ಅಂತ ಟ್ರೆಕ್ಕರ್ಸ್ ಅಡ್ಡ ಸಿಕ್ಕಿದ್ರು, ಹೋಗೋಣ ಜೊತೆಗೆ. ಈಗ ಫ್ರೈಡೆ ನೈಟ್ 9 o'clock ಆಗಿದೆ ಟೈಮು. ಇವರು ನಮ್ಮನ್ನ ಮೈಸೂರಿಂದ ಪಿಕ್ ಮಾಡ್ತಾ ಇದ್ದಾರೆ. ಬೇರೆ ಟೀಮ್ಸ್ ಎಲ್ಲ ಬೆಂಗಳೂರಿಂದ ಪಿಕ್ ಮಾಡ್ತಿದ್ರು, ಬಟ್ ಇವರು ಮೈಸೂರಿಂದನೇ ಪಿಕ್ ಮಾಡ್ತೀನಿ ಅಂತ ತುಂಬಾ ಖುಷಿ ಆಯ್ತು. ಒಂದೊಳ್ಳೆ ವಿಷಯ ಮೈಸೂರವ್ರಿಗೆ. ಅದ್ ಹೆಂಗಿದೆಯೋ ಏನೋ ನೋಡೋಣ ಬನ್ನಿ. ಈ ತರ ಸ್ಟ್ರೇಂಜರ್ಸ್ ಜೊತೆ ಟ್ರಿಪ್ಪಿಗೆ ಬರೋದು ಏನ್ ಅಡ್ವಾಂಟೇಜ್ ಅಂದ್ರೆ, ಈ ತರ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ಮೈಸೂರಲ್ಲಿ ಇದ್ರು ಎಷ್ಟೊಂದ್ ಜನ ನಮಗ್ ಗೊತ್ತಿರಲ್ಲ, ಬಟ್ ಈ ತರ ಬಂದ್ರೆ ಎಲ್ಲರೂ ಸಿಗ್ತಾರೆ. ಏನಂತೀರಾ? ಹೌದು ಹುಲಿಯಾ. ಏನ್ ಅನ್ಸ್ತಾ ಇದೆ? ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆದ್ರೆ ಈ ಮೇಡಮ್ ಇದಾರಲ್ಲ, ಮೇಡಮ್ ಅಂದ್ರೆ ಇವರು ಫಸ್ಟ್ ಸ್ಟ್ರೇಂಜರ್, ನಾನು ಸೆಕೆಂಡ್ ಸ್ಟ್ರೇಂಜರ್. ಅಲ್ಲ, ನಿಮ್ಮಿಂದ ಸ್ಟಾರ್ಟ್ ಮಾಡೋದು ಅದಕ್ಕೆ. ಸೊ ಸಖತ್ ಜೋಶಲ್ಲಿ ಇದ್ದೀವಿ, ಚೆನ್ನಾಗಿದೆ ಎಲ್ಲ. ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ತರ. ಮೇಡಮ್ ನೀವು ಸಖತ್ ಮೇಡಮ್, ಸಖತ್ ಮೇಡಮ್ ನೀವು. ಗುಡ್ ಮಾರ್ನಿಂಗ್ ಫ್ರಮ್ ತಾಳ್ಗುಪ್ಪ. ತಾಳ್ಗುಪ್ಪನಾ? ಸೊ ಬೆಳಿಗ್ಗೆನೆ ಬಂದ್ವಿ, ರೀಚ್ ಆದ್ವಿ, ತಾಳ್ಗುಪ್ಪದಲ್ಲಿ ಇಳಿದ್ವಿ, ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಇವಾಗ ನಮ್ಮ ಜೊತೆ ಬಂದಿರೋ ಫ್ರೆಂಡ್ಸ್ಗೆಲ್ಲ ವೇಟ್ ಮಾಡ್ತಾ ಇದೀವಿ. ಅಂಡ್ ಇನ್ನೊಂದೇನಂದ್ರೆ, ನಾವು ಯಾವ ಟ್ರಕ್ ಹೋಗ್ತಾ ಇದೀವಿ, ಅದ್ರ ಹೆಸರೇನು ಅದನ್ನೆಲ್ಲ ನಾವು ಹೇಳೋದಕ್ ಹೋಗಲ್ಲ. ನೋಡ್ರಪ್ಪ, ನಮ್ಮ ಮೊದಲನೇ ಇಡನ್ ಫಾಲ್ಸ್ ಹೋಗ್ತಾ ಇದೀವಿ ನಾವು. ಸೊ ನಮ್ಮ ಪ್ರಯಾಣ ಈ ಸರಿ ಟ್ರೆಕ್ಕರ್ಸ್ ಅಡ್ಡ ಜೊತೆ. ಕರ್ನಾಟಕ. ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೋ ಅದ್ರೆಲ್ಲದ್ರಲ್ಲೂ ಎಲ್ಲ. ಹಾಯ್ ಬ್ರೋ, ಅವ್ರು ರಕ್ಷಿತ್ ಅಂತ ಟ್ರೆಕ್ಕರ್ಸ್ ಅಡ್ಡ ಟೀಮ್ ಅವರು. ಇವಾಗ ಫಾಲ್ಸ್ ಮುಂದೆ ಬಂದು ನಿಂತಿದೀವಿ. ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಸೈಕ್ ಆಗಿದೆ, ತೋರಿಸ್ತೀನಿ ನೋಡಿ. ಜಾಲೆ ಜಾಲೆ. ಈ ಫಾಲ್ಸ್ ನೇಮ್ ನಾವು ಇನ್ನು ಹೇಳೋದಕ್ಕೆ ಹೋಗಲ್ಲ. ಸೊ ನೀವು ಫಾಲ್ಸ್ ಬರ್ಬೇಕಾ, ಟ್ರೆಕ್ಕರ್ಸ್ ಅಡ್ಡ ಜೊತೆ ಬನ್ನಿ. ಹಿಡನ್ ಫಾಲ್ಸ್ ಇದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಎಲ್ಲ ಎಂಜಾಯ್ ಮಾಡ್ತಾ ಇದಾರೆ. ಹಾಯ್ ಗೈಸ್, ಸರಿ ಬಂದು ಫಾಲ್ಸ್ ವಿಸಿಟ್ ಮಾಡಿ. ನಮ್ಮ ಮೇಡಮ್ ಮತ್ತೆ ಇದಾರೆ. ಚಂದು ಹಾಯ್, ಏನ್ ಸಮಾಚಾರ? ನೋಡಿ, ಆಚೆ ಬಂದಾಗ ಏನಕ್ಕೆ ಪ್ಲಾಸ್ಟಿಕ್ ತರಬೇಡಿ, ಬಿಸಾಕ್ಬೇಡಿ ಅಂತ ಹೇಳಿದ್ರೆ ಇದೇ ರೀಸನ್ಗೆ. ನೋಡಿ, ಕೋತಿ ಪ್ಲಾಸ್ಟಿಕ್ ತಿಂತಾ ಇದೆ ಇಲ್ಲಿ. ಆ ಕೋತಿ ಹೇಳಿದ ಮಾತು ಕೇಳೋದ, ತಿನ್ಬೇಡ ಅಂದ್ರೆ ಎಲ್ಲ ನಿಂತಾರೇನೇಮ. ಹೌದೌದು. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ರೋಡಲ್ಲಿ ಹೋಗ್ತಾ ಇರ್ತಾರ, ನೀರ್ ಕುಡ್ದಾದ್ಮೇಲೆ ತಗೊಂಡೋಗ್ಬಿಟ್ಟು ಮನೇಲಿ ಡಸ್ಟ್ಬಿನ್ಗೆ ಹಾಕೊಳ್ಳಿ. ಯಾಕೆ ಹಿಂಗೆ ಎಸ್ಬಿಟ್ಟು ಹೋಗೋದು? ಏನಪ್ಪ, ಯಾವ ಜನ ಯಾವಾಗ ಬುದ್ಧಿ ಕಲಿತೀರೋ. ಹೆಂಗಿತ್ತಮ್ಮ ವಾಟರ್ ಫಾಲ್ಸ್? ಸಖತ್ತಾಗಿತ್ತು. ಹತ್ಬೇಕಾದ್ರೆ ಸ್ವಲ್ಪ easy ಇತ್ತು, ಇಳಿಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಇಳಿಬೇಕಾದ್ರೆ ಸ್ಟೀಪ್ ಇತ್ತು ತುಂಬಾ. 90 ಡಿಗ್ರಿ ಇಳಿದಿದೀವಿ. ಹತ್ಬೇಕಾದ್ರೆ ಆರಾಮಾಗತ್ತದ್ವಿ. ನೋಡಿ, ಎಲ್ಲ ಸಾಧಕರು ಇವರು, ಎಲ್ಲ ಸಾಧಕರು. ಇದು ಶರಾವತಿ ವ್ಯೂ ಪಾಯಿಂಟ್, ತುಂಬಾ ಚೆನ್ನಾಗಿದೆ. ಏನನ್ಸ್ತು ವಾಟರ್ ಫಾಲ್ಸ್? ಸೂಪರ್ ಆಗಿತ್ತು. ಅಲ್ಲಿಗೂ ಒಂದ್ ಬೀಚ್ ಹತ್ರ ಪರ್ಚೇಸ್ಕೊಂಡು ರಕ್ತ. ಹೌದಾ? ಕಚ್ತ? ಎಲ್ಲಿ? ಇಲ್ಲಿ ರಕ್ತ ನಮ್ಮ ಪೂಜಾ ಮೇಡಮ್ ಅವರು. ಪೂಜಕ್ಕ, ಏನನ್ಸ್ತು? ವಾಟರ್ ಫಾಲ್ಸ್ ಸಖತ್ತಾಗಿತ್ತಲ್ಲ ಸರ್? ನೀವ್ ಹೇಳಿ ಅಲ್ವಾ? ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ದೆಲ್ಲಾ ಪ್ರಾಬ್ಲಮ್ಸ್ ಪರ್ಸನಲ್ ಲೈಫ್ ಅಲ್ಲಿ ಏನಿರುತ್ತೋ ಅದು ಮರ್ತೆ ಹೋಗ್ಬಿಡುತ್ತೆ. ಈ ತರ ನೇಚರ್ ಅಲ್ಲಿ ಬಂದಾಗ ಅದಕ್ಕೆ ಎಲ್ಲರಿಗೂ ವಯಸ್ಸಿದ್ದಾಗ ಟ್ರಾವೆಲ್ ಮಾಡಿ. ಓಕೆ, ನೋಡಿ, ಈ ತರ ನೀರ್ ಮಧ್ಯದಲ್ಲಿ ಕಾಲ್ ಇಟ್ಕೊಂಡು ನಡೀತಾ ಇದೀವಿ. ಈ ತರ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ವಯಸ್ಸಿದ್ದಾಗ್ಲೇ ಈ ತರ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾ ಇರಿ. ಈಗ ಸೆಕೆಂಡ್ ಹಿಡನ್ ವಾಟರ್ ಫಾಲ್ ಹೋಗ್ತಾ ಇದೀವಿ. ನೋಡಿ, ಮುಂದೆ ತೋರಿಸ್ತೀನಿ. ಸಾಕತ್ತಾಗಿದೆ. ಸಾಕತ್ತಾಗಿದ್ದೀರಾ ಮೇಡಮ್ ನೀವು? ಸಾಕತ್ ನೀವು. ಕಮಾನ್ ಮನು ಬ್ರೋ, ಶಬಾಷ್. ಓಡ್ರೋ, ಇದು ಟ್ರೆಕ್ಕರ್ಸ್ ಅಡ್ಡ. ಖುಷಿ ವಿಚಾರ ಏನಂತಂದ್ರೆ, ಯಾರು ಹೋಗ್ದಿರೋ ಜಾಗಕ್ಕೆ ನಾವು ಹೋಗ್ತಾ ಇದೀವಿ ಅಂತ.
ಅಂಡ್ ಯಾರು ಒಬ್ಬೊಬ್ಬರೇ ಬಂದು ದುಸ್ಸಾಹಸ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ನೋಡಿ ನಮ್ಮ ಟ್ರೆಕ್ಕಿಂಗ್ ಹೀಗಿದೆ, ಎಲ್ಲ ಸುಸ್ತಾಗಿದ್ದಾರೆ, ಮರ ಬಿದ್ದಿದೆ, ಅಡ್ವೆಂಚರಸ್ ಆಗಿದೆ. ಹೇಳಿದ್ನಲ್ಲ ಕಾಡಿನ ರಾಜ ಪ್ರಭಾಕರ್ ತರ ನಾವಿವತ್ತು ಏನು ಬಿಡಲ್ಲ. ಮೇಡಮ್ ಏನಾಯ್ತು? ನೀನು ಮೇಡಮ್ ಕಾಡಿನ ರಾಣಿ, ನೀನು ಅಲ್ಲಿ ಕಾಡಿನ ರಾಣಿ ಇದ್ದಾಳೆ, ಹೂ ಅನ್ಕೊಂಬತ್ತಾಳೆ. ಇಡನ್ ವಾಟರ್ ಫಾಲ್ಸ್ ನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಈಗ ಬಂಗಾರ ಕುಸುಮ ಜಲಪಾತಕ್ಕೆ ಬಂದಿದೀವಿ. ಅದೇ ಇದು ಹೊನ್ನಾವರದಿಂದ ತಾಳಗುಪ್ಪ ಕಡೆ ಬರೋ ರೋಡಲ್ಲಿ, ಆರ್ ಹೊನ್ನಾವರದಿಂದ ಜೋಗ್ಗೆ ಬರೋ ರೋಡಲ್ಲಿ ಸಿಗುತ್ತೆ ಇದು. ಅಲ್ಲಲ್ಲ, ತಾಳಗುಪ್ಪಗಿನ ಮುಂಚೆ ಜೋಗ್ ಡಿವಿಷನ್ ಸಿಗುತ್ತೆ. ಚೆನ್ನಾಗಿದೆ ಬಂಗಾರ ಕುಸುಮ ವಾಟರ್ ಫಾಲ್ಸ್. ನಾವು ಮೊದಲೊಂದ್ಸಲ ವಿಡಿಯೋದಲ್ಲಿ ನೋಡಿದ್ದೆ, ಅವ್ರು ನೋಡಿರ್ಲಿಲ್ಲ. ಬಟ್ ಎರಡು ಇಡನ್ ಫಾಲ್ಸ್ ವಾಟರ್ ಫಾಲ್ಸ್ ಅಂತೂ ಸೈಕ್ ಆಗಿತ್ತು. ಯಾರು ಇರ್ಲಿಲ್ಲ, ನಾವು ಒಂದು 20 to 22 ಮೆಂಬರ್ಸ್ ಏನಿದ್ವಿ ಅಷ್ಟೇ, ಇಷ್ಟೇ ಜನ. ಅದು ಟ್ರೆಕ್ಕರ್ಸ್ ಅಡ್ಡ ಜೊತೆ ಮಾತ್ರ ಬಂದ್ರೆ ಮಾತ್ರ ಸಿಗೋದು ನಿಮ್ಗೆ ಅದು ನೋಡಕ್ಕೆ, ಇಲ್ಲಾಂದ್ರೆ ಸಿಗಲ್ಲ. ಜಂಪ್ ಮಾಡ್ಲಾ? ನಂಗು ಸ್ವಿಮ್ಮಿಂಗ್ ಪೂಲ್ ಈಜೋದೇ ಕಷ್ಟ, ನಾನು ಇಲ್ಲಿ ಜೊತೆ ಆಯ್ತದ ನಡಿ. ಅಲ್ಲ, ನಾನ್ ಜಂಪ್ ಮಾಡ್ಲಾ ಅಂತ ಕೇಳ್ತಾ ಇರೋದು. ನೀನ್ ಜಂಪ್ ಮಾಡಿ ನಾನು ಎತ್ಕೊಬರ, ನಾನು ಬರ್ಬೇಕಲ್ಲ. ಬೇಡ. ಮದ್ವೆಲಿ ಸಪ್ತಪದಿ ತುಳಿಯೋದು, ನೀನ್ ಕಷ್ಟ ಸುಖ ದುಃಖ ಎಲ್ಲದ್ರಲ್ಲೂ ನಾನು ಇರ್ತೀನಿ ಅಂತ. ಆಮೇಲೆ ಈಗ ಕೇಳಿದ್ರೆ ಹಿಂಗ ಅನ್ನೋದು. ಇಷ್ಟೇ ಗಂಡ್ಮಕ್ಳು, ಇಷ್ಟೇ ಅಲ್ಲ. ಸಪ್ತಪದಿ ತುಳಿದಿರೋದು ಉಂಟು, ನದಿಗೆ ಆಡ್ತೀನಿ, ಜಲಪಾತಕ್ಕೆ ಆಡ್ತೀನಿ ತುಳಿದಿದ್ದೀನಿ ಅಲ್ಲಿ. ಅಂದ್ರೆ ಸಪ್ತಪದಿನೇನು ಕಷ್ಟ ಸುಖ ದುಃಖ ಎಲ್ಲದ್ರಲ್ಲೂ ಜೊತೆಗಿರ್ತೀನಿ ಅಂತ ಅದನ್ನ ಪಾಲಿಸ್ಬೇಕು. ಸಪ್ತಪದಿ ತುಳಿದು ಬಿಟ್ರೆ ಸಾಲಲ್ಲ. ಜಲಪಾತ ಅಲ್ಲಿ ಹೇಳಿದ ಬೇಡ ಬಾ. ಇದೇ ನೋಡಿ ಬಂಗಾರ ಕುಸುಮ ವಾಟರ್ ಫಾಲ್ಸ್, ಸೈಕ್ ಆಗಿದೆ. ನಾವ್ ಯಾವಾಗ್ಲೂ ಹೇಳತ್ತರ ಕುವೆಂಪು ಅವರು ಮಲ್ನಾಡ್ ಬಗ್ಗೆ ಎಷ್ಟು ಚೆನ್ನಾಗಿ ವರ್ಣಿಸ್ತಿದ್ರು ಅಂತ ನೋಡಿದಾಗ ಗೊತ್ತಾಗುತ್ತೆ. ನೋಡಿ ಮಾವಿನ ಗುಂಡಿ ಅಂತ ಒಂದು ಊರಲ್ಲಿ ಇದೀವಿ, ಜೋಗ್ ಜಲಪಾತ ಇಲ್ಲಿಂದ 10 ಕಿಲೋಮೀಟರ್ ಅಷ್ಟೇ. ಎಲ್ಲ ಟ್ರೆಕ್ ಮಾಡಿ ಆಟ ಆಡಿ ಸುಸ್ತಾಗಿ ಇವಾಗ ಸ್ನಾಕ್ಸ್ ತರ ತಿನ್ನೋಣ ಬಂದಿದೀವಿ. ಕಾಫಿ ಕುಡಿತಾ ಇದಾರೆ ಮೇಡಮ್, ಅದಕ್ಕೆ ತೋರ್ಸಕ್ಕೆ ಅಂತ ಬಂದಿದ್ದೀನಿ. ಶಬಾಷ್. ಫೈನಲಿ ಬೆಳಗ್ಗೆಯಿಂದ ಬೆಟ್ಟ ಹತ್ತು ಇಳಿದು ಸುಸ್ತಾಗಿ ಸಾಕಾಗಿ ನಮ್ಮ ಇವಾಗ ಹೋಮ್ ಸ್ಟೇ ತಲುಪಿದೀವಿ. ಟ್ರೆಕ್ಕರ್ಸ್ ಅಡ್ಡ ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ, ಒಂದು ಯೂನಿಕ್ ಕಾನ್ಸೆಪ್ಟ್ ಇದು. ಮಲ್ನಾಡಲ್ಲಿ ತುಂಬಾ ಕಾಡಿನ ಮಧ್ಯೆ ಇರುವಂತ ಮನೆ, ಹಳೆ ಮನೆ, ಯೂನಿಕ್ ಎಕ್ಸ್ಪೀರಿಯನ್ಸ್ ಇದು. ಹಳೆ ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಮನೆ. ಏನಾದ್ರೂ ಒಂದು ಕಡ್ಡಿ ನೆಟ್ವರ್ಕ್ ಇಲ್ಲ ಇಲ್ಲಿ. ಹೌದು, ಬಂದ ತಕ್ಷಣ ಸ್ನಾಕ್ಸ್ ಕೊಟ್ರು, ಅವಲಕ್ಕಿ ಮತ್ತೆ ಟೀ ಕಾಫಿ ಎಲ್ಲ ಕೊಟ್ರು. ಅವಲಕ್ಕಿ, ಕೇಸರಿ ಬಾತು ಮತ್ತೆ ಖಾರ ಮಿಕ್ಸ್ ಎಲ್ಲ ಕೊಟ್ರು, ಚೆನ್ನಾಗಿತ್ತು. ಬಟ್ ಈ ತರ ಎಕ್ಸ್ಪೀರಿಯನ್ಸ್ ನಾನು ಎಲ್ಲೂ ಮಾಡಿರಲ್ಲ ಇದುವರೆಗೂ. ತುಂಬಾ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಬನ್ನಿ ನೋಡೋಣ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಂತ ತೋರಿಸ್ತೀವಿ, ಬನ್ನಿ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಇವ್ರೆ ಇಂಟ್ರೊಡ್ಯೂಸ್ ಮಾಡಿಸಿ. ಇವರು ಟ್ರೆಕ್ ಆರ್ಗನೈಸರ್ ಮನು ಅಂತ. ನಮಸ್ಕಾರ. ಕರ್ಕೊಂಡ್ ಬಂದಿರೋದು, ನಮ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು. ಬ್ರೋ, ನಿಮ್ ಅನುಭವ? ಹೊಸದಾಗಿ ಬಂದಿರೋರು ಕೇಳಬೇಕು ನನ್ಗಿಂತ. ಅಲ್ಲ, ಯಾವಾಗ್ಲೂ ಇಲ್ಲಿ ಬರ್ತಿರ್ತೀರಲ್ಲ, ಇದ್ರ ಬಗ್ಗೆ ನಿಮ್ಗೆ ಅನುಭವ, ನಿಮ್ ಕಾನ್ಸೆಪ್ಟ್ ಏನು? ಅದೇ ಕರ್ಕೊಂಡ್ ಬಂದಿರ್ತಾರ ಹಳ್ಳಿ ಮನೆ ಉಳಿಸೋದು ಅಂತಂದ್ರೆ ಜನಕ್ಕೆ ಇವಾಗ ಹೆಂಗಾಗಿದೆ ಅಂದ್ರೆ, ಯೂಶಲಿ ಎಲ್ಲರೂ ಹೋಮ್ಸ್ಟೇಗೆ ಹೋಗ್ತಾರೆ. ಲೈಕ್ ಕಂಪ್ಲೀಟ್ಲಿ ಎಲ್ಲ ನಿಮ್ಗೆ ಏನಂತ ಅಂದ್ರೆ ಎಲ್ಲ ರೆಡಿ ಇರುತ್ತೆ. ಸೊ ನಮ್ ಕಾನ್ಸೆಪ್ಟ್ ಏನಂದ್ರೆ, ನಾವು ಈ ತರ ಹಳ್ಳಿ ಮನೇಲಿ ಸ್ಟೇ ಮಾಡೋದು ಏನಕ್ಕೆ ಅಂತಂದ್ರೆ, ಒಂದು ನಿಮ್ಗೆ ಆ ರಾನೆಸ್ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ರಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ, ಜನ ಇದನ್ನ ಮರ್ತ್ಬಿಟ್ಟಿದ್ದಾರೆ ಇವಾಗ. ಕಂಪ್ಲೀಟ್ಲಿ ಸಿಟಿ ಲೈಫ್ ಬಂದು ಹಿಂದಿನ ಲೈಫ್ ಏನಿದೆ ಅಲ್ಲ, ಒಂದ್ 20 ವರ್ಷ 30 ವರ್ಷದೆಲ್ಲ ಕಂಪ್ಲೀಟ್ಲಿ ಮರ್ತಿದ್ದಾರೆ. ಸೊ ಹಂಗಾಗಿ ಆದಷ್ಟು ನಮ್ ಕಡೆಯಿಂದ ಒಂದು ನೇಚರ್ ಅವೇರ್ನೆಸ್ ಮತ್ತೆ ಒಂದು ಇಲ್ಲಿ ಒಂದು ವಾತಾವರಣ ಹೆಂಗಿರುತ್ತೆ ಅದಕ್ಕೂ ಒಂದು ಅನುಭವ ಸಿಕ್ಲಿ ಅಂತ ನಮ್ಮ ಒಂದು. ತುಂಬಾ ಚೆನ್ನಾಗಿದೆ ಮನೆ, ನಮ್ಗಂತೂ ಸಖತ್ ಇಷ್ಟ ಆಯ್ತು. ಥ್ಯಾಂಕ್ ಯು. ಅವಾಗಲೇ ಹೇಳಿದಾರೆ ಎಲ್ಲ ಇಡನ್ ಫಾಲ್ಸ್ ಗಳು ತೋರಿಸಿದ್ರು. ಹೌದು, ತುಂಬಾ ಕ್ರೌಡೆಡ್ ಇರ್ಲಿಲ್ಲ, ಸಖತ್ತಾಗಿತ್ತು. ಆಮೇಲೆ ಕ್ಲೀನ್ ಆಗಿತ್ತು. ಇನ್ನೊಬ್ರು ಮುಖ್ಯ ಅತಿಥಿ ಇಲ್ಲಿದ್ದಾರೆ, ಇನ್ನೊಬ್ರು ಅತಿಥಿ ರಕ್ಷಿ ಅಂತ. ಹಲೋ. ಅಂಡ್ ತುಂಬಾ ಚೆನ್ನಾಗಿ ಕರ್ಕೊಂಡ್ ಬರ್ತಾರೆ. ಮುಂದೆ ಅವರು ಇದ್ದ ಇವರು ಇಲ್ಲೇ ಸಿಕ್ಬಿಡ್ತು. ಆಮೇಲೆ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಿದ್ದಾರೆ ನಮ್ನ ಪಾಪ. ತುಂಬಾ ರಿಸ್ಕ್ ಎಲ್ಲ ತಗೊಂಡು. ಏನ ಹೇಳ್ತೀರಾ ಬ್ರೋ? ಇಲ್ಲ ಬರ್ತಾ ಇದ್ರಲ್ಲ, ಮಾತಾಡಿ, ನಾಚ್ಕೋಬೇಡಿ. ಮದ್ವೆ ಆಗಿಲ್ಲ, ಸ್ವಲ್ಪ ನಾಚಿಕೆ ಜಾಸ್ತಿ. ಅದೇ, ನೀವು ಬೇರೆ ಆಗ್ಬೇಡಿ ಅಂತ ಬೇರೆ ಹೇಳ್ಕೊಟ್ಟಿದ್ದೀರಾ. ಏನು? ನಮ್ಮ ಹೆಸರು ನೇತ್ರಾವತಿನಾ? ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ನಮ್ಮೆಲ್ಲರಿಗೂ ಮಲ್ನಾಡ್ ಅಡಿಗೆ ಮಾಡ್ಬಡಿಸ್ತಾ ಇದಾರೆ. ಹೌದು, ಅದು ಖುಷಿ ವಿಚಾರ. ಆಲ್ರೆಡಿ ರೆಡಿ ಆಗ್ತಾ ಇದೆ. ಏನೇನ್ ಮಾಡ್ತಾ ಇದ್ದೀರಾ? ಪಲ್ಯ ಮಾಡ್ತಾ ಇದ್ದೇವೆ, ಸಾಂಬಾರ್ ಮಾಡ್ತಾ ಇದ್ದೇವೆ, ಆಮೇಲೆ ಚಿತ್ರಾನ್ನ, ಪಾಯಸ ಎಲ್ಲ ಮಾಡಿದ್ದೇವೆ. ಓ, ಹಬ್ಬದೂಟ ಪಾಯಸ. ನಮ್ಗೆ ಮಲ್ನಾಡ್ ಜನಗಳಿಗೆ ಹೇಳ್ಕೊಡ್ಬೇಕು ಹಬ್ಬದೂಟ ಮಾಡೋದು. ಹೌದು ಆಂಟಿ, ನಿಮ್ ಮನೆ ಸಖತ್ತಾಗಿದೆ, ತುಂಬಾ ಇಷ್ಟ ಆಯ್ತು ನಮ್ಗೆ. ಇಲ್ಲೇ ಬಂದ್ಬಿಟ್ಟು ಇರ್ತೀವಿ, ಇರ್ಸ್ಕೊತೀರಾ? ಮತ್ತೆ ಇನ್ನೊಬ್ಬಿದ್ದಾರೆ, ಮಾತಾಡ್ಸೋಣ. ಅಕ್ಕ, ನಿಮ್ಮ ಹೆಸರು? ನಮ್ಮ ಹೆಸರು ಸಹನ.
ಏನ್ ಮಾಡ್ತಿದ್ದೀರಿ ಇವಾಗ ನಮ್ಗೆ? ನಿಮ್ಗೆ ಈಗ ಚಿತ್ರಾನ್ನ ಮಾಡ್ತಾ ಇದೆ. ಆದ್ರೆ ಚಿತ್ರ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ ಇವರು. ಪಲಾವ್ ತರ ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಹೌದಾ? ಸಖತ್ತಾಗಿ ಮಾಡ್ತೀನಿ ಅಂತೀರಾ? ನೀವ್ ಹೇಳೋ ಟೇಸ್ಟ್ ತಿನ್ಬಿಟ್ಟು ಹೇಳ್ತೀನಿ. ಅಡಿಗೆ ಮನೆ ಕೂಡ ಎಷ್ಟು ನೀಟ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಹೌದು. ನಮ್ಮ ಮನೆ ಹಾಲಷ್ಟು ದೊಡ್ಡದಾಗ ಅಡಿಗೆ ಮನೆ. ಇದು ಎಮ್ಮೆ ಇದು. ಆ ಕಡೆ ಹಿಂದೆ ಹಸು ಇದೆ. ಪಾಪ ಡಿಸ್ಟರ್ಬ್ ಮಾಡೋದ್ ಬೇಡ. ತಿನ್ನಮ್ಮ ನೀನು. ಎಷ್ಟ್ ಚೆನ್ನಾಗಿ ನೋಡ್ತಾ ಇದೆ. ತಿನ್ನಮ್ಮ ನೀನು. ಆರಾಮ್ಸೆ ತಿನ್ನಮ್ಮ. ಸೊ ಅಲ್ಲೊಂದು ಕರು ಇದೆ. ಇಲ್ಲೊಂದು ನವಿಲು ನಿಂತಿದೆ. ಹೌದೌದು, ಹೆಣ್ಣವಿಲು. ಹೆಣ್ಣವಿಲು. ಅಂಡ್ ಇನ್ನೊಂದು ಇಲ್ಲಿ ನೋಡ್ಸಂದು ನಮ್ಮನೇಲಿ ಇದೆಯಲ್ಲ ನೀರ್ ಕಾಯಿಸೋದು, ಅದು ಗುಜರಾತಿ ಒಲೆ ಅಂತಾರೆ ಇದಕ್ಕೆ. ನಮ್ಮನೇಲಿ ಅದು 4 ಜನ ಚಿಕ್ಕದಾಗಿ ಮಾಡ್ಕೊಂಡಿದೀವಿ. ಇದು ದೊಡ್ಡದಾಗಿದೆ. ಇದು ಅಷ್ಟು ಬರೋ ಜನಕ್ಕೆಲ್ಲ ಬೇಕಲ್ಲ. ಅಂಡ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ. ಇದೆಲ್ಲ ವಾಶ್ರೂಮ್ಸ್ ಎಲ್ಲ ಇದೆ ಇಲ್ಲಿ. ಎಲ್ಲಾ ಅನುಕೂಲವಾಗಿದೆ ಯಾಕಂದ್ರಪ್ಪ. ಅಂದ್ರೆ ನೀವು ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಒಂದು ಮಲ್ನಾಡಲ್ಲಿ ಎಕ್ಸ್ಪೀರಿಯನ್ಸ್. ಮಲ್ನಾಡಿಗೆ ಬಂದು ಮಲ್ನಾಡು ಊಟ ಮಾಡ್ಕೊಂಡು ಮಲ್ನಾಡ್ ಮನೇಲಿ ಅವರಲ್ಲಿ ನಾವೊಬ್ರು ಬೆರೆತು ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್. ಊಟ ಎಲ್ಲ ಇರುತ್ತೆ, ಬೆಳಿಗ್ಗೆ ತಿಂಡಿ ಎಲ್ಲ ಇರುತ್ತೆ. ರೆಡಿ ಮಾಡ್ಕೊಟ್ಟಿದ್ರು, ಎಲ್ಲ ಖಾಲಿ ಮಾಡಿದೀವಿ. ಭರ್ಜರಿ ಬಾರಿಸಿ. ಆ 2 ಆ 3 ಆ 4 ಪರವಾಗಿಲ್ಲ. ಜಿಮ್ಮಕ್ ಕಳ್ಸಿದ್ದಕ್ಕೂ ಬಂತ. ಸಾಧಿಸ್ಬಿಟ್ರಿ. ನಾವು ಉಳಿದಿದ್ದಂತ ಮನೆ ಇದೆ ನೋಡಿ. ರಾತ್ರಿ ಬಂದಾಗ ಕತ್ಲಾಗಿತ್ತು, ಏನು ತೋರ್ಸೋದಕ್ಕಾಗಲಿಲ್ಲ ಮನೇನ. ನೋಡಿ, ಅಥೆಂಟಿಕ್ ಫುಡ್ ಅಂಡ್ ಮಲ್ನಾಡ್ ಹೌಸ್. ಮಲ್ನಾಡ್ ಮನೆ ಹಿಂಗಿರ್ಬೇಕಂಗಿದೆ ಗುರು. ಯಾವುದೇ ತರದ ಏನಂತಾರೆ ಮಾಡರ್ನೈಸೇಷನ್ ಅನ್ನೋದಿಲ್ಲ. ಎಷ್ಟು ನೀಟ್ ಆಗಿದೆ ಅಂತ ನೋಡಿ. ಕಂಪ್ಲೀಟ್ ಮಳೆ. ಸುತ್ತಮುತ್ತ ಎಲ್ಲ ಇದಕ್ಕೂ ಇದೊಂದೇ ಮನೆ ಇರೋದು. ಹೌದು, ಇಲ್ಲೆಲ್ಲ ಇದೊಂದು ಊರಿರೋದು 8 ರಿಂದ 7 9 ಮನೆ ಇದೆ ಅಂತ ಅಷ್ಟೇ ಇಲ್ಲಿ. ಬಟ್ ತುಂಬಾ ಚೆನ್ನಾಗಿದೆ. ಮನೆ ಪಕ್ಕ ಇನ್ನೊಂದು ಜಾಗ ಇದೆ, ಕರ್ಕೊಂಡು ಹೋಗ್ತೀನಿ ಬನ್ನಿ ಇವಾಗ. ಏನ್ ಚಂದು, ಏನ್ ಸಮಾಚಾರ? ನೋಡಿ ಇಲ್ಲೇ ಇರೋಣ ಅನ್ನಂಗ್ ಆಗ್ತಾ ಇದೆ. ಹಂಗಂತ್ಯ. ಬಟ್ ಮಳೆ ಅಂತೂ ಸಿಕ್ಕಾಬಟ್ಟೆ ಇದೆ ನೋಡಿ, ಹೀಗಿದೆ. ಸೊ ಥ್ಯಾಂಕ್ ಯು ಟ್ರೆಕ್ಕರ್ಸ್ ಅಡ್ಡ, ಅವರಿಂದ ಇದು ಸಾಧ್ಯವಾಯ್ತು. ಒನ್ ಆಫ್ ದ ಕೈಂಡ್ ಎಕ್ಸ್ಪೀರಿಯನ್ಸ್ ಇದು. ಹೌದು, ನಮ್ಮೆಲ್ಲರಿಗೂ ಹೊಸದು ಇದು. ನಾವ್ ಹಳ್ಳಿಲೇ ಜೀವನ ಮಾಡಿದ್ರು ಮಲ್ನಾಡ್ ಜೀವನ ನಮ್ಗೆ ಗೊತ್ತಿಲ್ಲ. ಇದೆಲ್ಲ ಹೊಸದು ನಮ್ಗೆ. ನೋಡಿ ನೀಟ್ ಆಗಿದೆ. ಯಪ್ಪ, ಸೌದೆ ಗುಡ್ಡೆ ಹಾಕಿದಲ್ಲಿ ಏನಕ್ಕೆ ಗೊತ್ತಾಯ್ತಾ? ನೀರ್ ಕಾಯ್ಸಕ್ಕೆ. ನಿಂದೆ ಇರೋದು ಅದು ನೀರ್ ಕಾಯಿಸೋದಕ್ಕೇನೆ. ಇಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಯಾವಾಗ ಬೇಸಿಗೆ ಇರುತ್ತೆ ಮಳೆ ಸ್ಟೋರ್ ಮಾಡಿ ಇಟ್ಕೋತಾರೆ. ಅಲ್ಲಿ ಸ್ಟೋವ್ ಮಾಡಿ ಇಟ್ಕೋತಾರೆ. ಮಳೆಗಾಲಕ್ಕೆ ಬೇಕಲ್ಲ. ಅಲ್ಲಿ ಇದು ಎಲ್ಲ ಗ್ರೀನಿಶ್ ಆಗೋದು. ಅದು ಪಾಚಿ ಬಂದ ನೆಕ್ಸ್ಟ್ ಉಪಯೋಗಿಸ್ಕೊಂತಾರೆ. ಅದನ್ನ ನೆಕ್ಸ್ಟ್ ಬೇಸಿಗೆ ಡ್ರೈ ಆಗುತ್ತೆ. ಅವಾಗ ಈ ತರ ತುಂಡು ಮಾಡಿ ರೆಡಿ ಮಾಡಿ ಇಟ್ಕೋತಾರೆ. ನೀವ್ ಹೇಳ್ತಾ ಇದ್ರಿ ಅಲ್ವಾ, ಏನಂತ? ಈ ತರ ಮಲ್ನಾಡಲ್ಲೆಲ್ಲ ಸ್ಟೋರ್ ಮಾಡ್ಕೋತಾರೆ ಆತರ. ನೋಡಲ್ಲಿ ಅಲ್ಲಿ ಉದ್ದ ಸೌದೆ ಮಾಡಿದ್ರು ನೀ ಹಿಂದೆ. ಅದು ಬಂದು ಮನೆ ಸೌದೆಗೆ ಅಡಿಗೆ ಮಾಡೋದಕ್ಕೆ ಬಳಸಂತ ಸೌದೆ. ಸಣ್ಣ ಸೌದೆಗಳಿದೆ ನೋಡು. ದಪ್ಪ ಸೌದೆಗಳೆಲ್ಲ ನೀರ್ ಕಾಯಿಸೋದಕ್ಕೆ. ಮನೆದು ಬ್ಯಾಕ್ ಯಾರ್ಡ್ ಅಲ್ಲಿ ಇದೀವಿ ನಾವು. ಹೌದು, ಇಲ್ಲಿ ಬ್ಯಾಕ್ ಯಾರ್ಡ್. ಈಗ ಹಿಂಗ ಹತ್ಕೊಂಡ್ ಹೋಗ್ಬೇಕು. ನಾನು ಹತ್ಕೊಂಡ್ ಹೋಗ್ತೀನಿ ನೋಡಿ. ಆತರ ಹಿಂಗೆ ಜಾರ್ಕೊಂಡ್ಬಿಟ್ಟು ಯಾಕಣಮ್ಮ ತೋರಿಸ್ತೀಯ ಅಂತಂದ್ಬಿಟ್ರು. ನೋಡಿ ಹೀಗಿದೆ. ಈ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇರುತ್ತಲ್ಲ ಆ ತರ ಇದೆ. ಅತ್ತಮ್ಮ ನಾನು ಬರ್ತೀನಿ ಹಿಂದೆ. ಹಿಂಗಿದೆ ಅಂದ್ರೆ ಅನುಭವ. ಬರ್ಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ, ಅಯ್ಯೋ ಲಾಸ್ಟ್ ವೀಕು ಮಡಿಕೇರಿಗೆ ಹೋದೆ, ಈ ವೀಕು ಬರ್ಬೇಕಾ ಹೇಗೆ, ಅಯ್ಯೋ ಇವ್ರಿಗೆ ಬರೀ ಒಪ್ಕೊಬಿಟ್ಟಿದ್ದೀನಲ್ಲಪ್ಪ ಬರ್ತೀನಿ ಅಂತ ಟಿಕೆಟ್ ಎಲ್ಲ ಬುಕ್ ಮಾಡಿಸ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡೆ ಇದ್ದೆ. ಬಟ್ ಇಲ್ಲಿ ಬಂದ್ಮೇಲೆ ಅನ್ನಿಸ್ತು ವರ್ತು. ನೋಡಿ, ನಾವು ಉಳ್ಕೊಂಡಿದ್ದಂಥ ಮನೆ ಇದು ಹೇಗಿದೆ. ಕಂಪ್ಲೀಟ್ ಮಲ್ನಾಡ್ ಮನೆ, ಹೆಂಚಿನ ಮನೆ, ತುಂಬಾ ಚೆನ್ನಾಗಿದೆ. ಕೊಡ್ತಾ ಇದೆಯಾ? ಇದು ಬಿಟ್ಟಿತ್ತು, ಹಿಂಗೆ ಪ್ಲಕ್ ಮಾಡಿದೆ ಈಗ ನಾನು. ನನಗೆ ಐ ಲವ್ ಯು ಅಂದ್ಬಿಟ್ಟು ಕೊಡ್ತೀಯ ಈಗ? ಐ ಲವ್ ಯು. ಲವ್ ಯು ಟು. ನೀವು ಅಲ್ಲೇ ಇಟ್ಕೊಂಡಿರು. 2 ಕೇಳಿ ಒಂದು ಚೆತ್ತಿ ಒಂದು ಕೇಳಿ ಟ್ರೈಪಾಡ್ ಇಟ್ಕೊಂಡಿದ್ದೀನಿ. ನೀವಂತೂ ಕೊಡಲ್ಲ, ಅದಕ್ಕೆ ನಾನೇ ಕೊಟ್ಬಿಡ್ತೀನಿ. ಇರ್ಲಿ ಅದು ಇಸ್ಕೊಂಡು ನಿಂಗೆ ಕೊಡ್ತೀನಿ ಆಮೇಲೆ. ಹೇಗಿದೆ ಅನುಭವ? ತುಂಬಾ ಚೆನ್ನಾಗಿದೆ. ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ ಅದನ್ನ. ಹಂಗಂತ್ಯ. ಅಂಡ್ ಒಳ್ಳೆ ಇದು ಹೆಂಗ ಅನ್ಸ್ತಾ ಇದೆ ಗೊತ್ತಾ, ಅದೇ ಊಟಿಲಿ ನಾವು ಮೇಲ್ ಹತ್ಬಿಟ್ಟು ಶೂಟಿಂಗ್ ಸ್ಪಾಟ್ ಅಂತ ಹೋಗಿದ್ವಲ್ಲ, ಆ ತರ ಇದೆ ಸ್ವಲ್ಪ. ಬಟ್ ಅಲ್ಲಿ ಮಳೆ ಇರ್ಲಿಲ್ಲ. ಅಂಡ್ ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನಮ್ ಕರ್ನಾಟಕದಲ್ಲಿ ಬೇಜಾನ್ ಜಾಗಗಳಿದೆ. ಫಸ್ಟ್ ಕರ್ನಾಟಕನ ಸುತ್ತಿ ಮುಗ್ಸೋಣ, ಮಿಕ್ಕಿದ ಮೇಲೆ ಹೋಗೋಣ ಅಂತ. ನೋಡಿ ಎಲ್ಲಿ ಏನೇ ಕಡಿಮೆ ಇದೆ ನಮ್ ಕರ್ನಾಟಕ. ನೋಡಿ ಈಗ ನಾವಿರೋದು ಸಿದ್ದಾಪುರ ಅನ್ನೋ ಒಂದು ತಾಲೂಕಲ್ಲಿ. ಇದೇಗೆ ಅಂತಂದ್ರೆ ಶಿವಮೊಗ್ಗ ಮತ್ತೆ ಹೊನ್ನಾವರ ಬಾರ್ಡರ್ ಇದೆ. ಅದು ಮಲ್ನಾಡು ಹೌದು, ಸ್ವಲ್ಪ ಹೊನ್ನಾವರ ರೀಜನ್ ಸೇರ್ತಾರೆ ಇವರು. ಬಟ್ ಎಲ್ಲ ಮಲ್ನಾಡದ ಪದ್ಧತಿಗಳು, ಅಲ್ಲಿನ ಆಚಾರ ವಿಚಾರಗಳನ್ನೇ ಫಾಲೋ ಮಾಡ್ತಾರೆ. ಅಡ್ಡಿ ಇಲ್ಲ. ನೋಡು
ನಮ್ಮ ಹೋಮ್ ಸ್ಟೇ ಅವ್ರಂತೂ ಇವರು ಸಖತ್ ಫ್ರೆಂಡ್ಲಿ ಇದಾರೆ ಪಾಪ. ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದ್ರೆ ಏನಾದ್ರೂ ಬೇಕು ಅಂದ್ರೆ ಅವ್ರು ಏನು ಇದೇ ಮಾಡಲ್ಲ, ಮನೆಯವ್ರ ತರ ನೋಡ್ಕೋತಿದಾರೆ. ತುಂಬಾ ಖುಷಿ ಆಗುತ್ತೆ. ಅಲ್ಲಿ ಊಟ ಅಂತೂ ಇಬ್ರು ಮಕ್ಳಿದಾರೆ, ಆದಿತ್ಯ ಆದರ್ಶ್ ಅಂತ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಈಗ ಒಬ್ಬನಿಗೆ 6 ವರ್ಷ, ಒಬ್ಬನ್ 4 ವರ್ಷ ಇರ್ಬೇಕು. ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಇವಾಗ್ಲೇ ಅತಿಥಿ ದೇವೋಭವ ಅನ್ನೋ ಮಟ್ಟಕ್ಕೆ ಇದಾರೆ. ಅವ್ರನ್ನ ಬೆಳೆಸಿದ್ದಾರೆ, ಒಳ್ಳೆ ಚೆನ್ನಾಗಿ ಬೆಳೆಸಿದ್ದಾರೆ ಅವ್ರನ್ನ. ಅವರು ಒಬ್ರು ಆಂಟಿ ಇದಾರೆ ಇಲ್ಲಿ, ಅವ್ರ ಮನೆ ಓನರು. ಅವರು ಕಾಫಿ ಏನಾರು ಹಂಗ್ ಮಾಡ್ಕೊಡಿ ಆಂಟಿ, ಹಿಂಗ್ ಮಾಡ್ಕೊಡಿ ಆಂಟಿ ಅಂತ ಕಾಫಿ ಸ್ವಲ್ಪ ಕಸ್ಟಮೈಸ್ ಮಾಡ್ಸಕ್ಕೆ ನಾನು. ಅವಾಗ ಅವರು ಒಂದ್ ಸ್ವಲ್ಪ ಶುಗರ್ ಕಡಿಮೆ ಐಕೆ ಅಂದ್ರೆ ಅಡ್ಡಿಲ್ಲ ಹಾಕ್ಬಿಡ್ತೀನಿ ಅಂತಾರೆ. ಎಷ್ಟು ಈಗ ಒಂದ್ 25 ಜನ ಇದೀವಿ, ಗಂಡ ಹೆಂಡತಿ ಇಬ್ರೆ ಸಂಭಾಳಿಸ್ತಾ ಇದಾರೆ. ಏನು ಆಮೇಲೆ ಏನು ಬೇಜಾರು ಮಾಡ್ಕೊಳಲ್ಲ, ಕೋಪನೂ ಮಾಡ್ಕೊಳಲ್ಲ. ಏನ್ ಕೇಳಿದ್ರು ಎಲ್ಲದಕ್ಕೂ ನಗ್ನಗ್ತಾ ಇರ್ತಾರೆ. ಮಲ್ನಾಡ್ ಜನ ಅವ್ರನ್ನ ತೋರ್ಸೋಣ, ಅವ್ರು ಸ್ವಲ್ಪ ಮುಜುಗರ ಮಾಡ್ಬೇಡಿ ಅಂತಾರೆ. ಟ್ರೆಕ್ಕರ್ಸ್ ಅಡ್ಡ ರಕ್ಷಿ ಅವ್ರು ಎಷ್ಟು ಒಳ್ಳೆಯವರು ಅಂತಂದ್ರೆ ಎಲ್ಲರಿಗೂ ಫೋಟೋ ತಗೊಡ್ತಾರೆ. ಹುಡುಗಿರ್ ಕೇಳೋದಂತೂ ಆಗಲ್ಲ ಅನ್ನೋ ಮಾತೇ ಇಲ್ಲಪ್ಪ. ಮೈಂಡ್ ವಾಯ್ಸ್ ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ ಅಣ್ಣ. ಎಷ್ಟು ಹೊಟ್ಟೆ ಉರಿಸ್ತಿರೋ. ಮತ್ತೆ ಇವನು ಮನೆ ಯಜಮಾನ, ಕಿರಿ ಯಜಮಾನ. ಹಾಯ್ ಮಾಡು. ಏನೇನ್ ಹೆಸರು? ಆರಾಮ ಇಲ್ಲ? ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತೆಲ್ಲ. ಓಕೆ, ಥ್ಯಾಂಕ್ ಯು. ಮತ್ತೆ ಬನ್ನಿ ಕರಿಬೇಕು ನೀನ್ ನಮ್ನ. ಮತ್ತೆ ಬನ್ನಿ ಇನ್ನು ಖಂಡಿತ. ಥ್ಯಾಂಕ್ ಯು. ಈ ಮನೆ ಅಕ್ಕ ಮಾಡ್ತಾ ಇದ್ರು, ನಾನ್ ಮಾಡಿ ತೋರಿಸ್ತೀನಿ ಅಂದ್ಬಿಟ್ಟು ಪೂಜೆ ಎಳಿತಾ ಇದಾರೆ. ಇವ್ರಂತ ಪ್ರತಿಭೆಗಳು ಇರ್ತಾರೆ, ನೀರೇ ತುಂಬಿಸಿಲ್ಲ ಒಳಗಡೆ ಸುಮ್ನೆ ಎಳಿತಾ ಇದಾರೆ. ಸುಮ್ನೆ ಇದು ನೀರ್ ಬಿಟ್ಬಿಟ್ಟು ಹಗ್ಗದ್ ಬಿಟ್ಬಿಟ್ಟು ಎಳಿತಾ ಇದಾರೆ ಹಂಗೆ. ಅಲ್ಲಪ್ಪ, ಅವ್ರು ಖಾಲಿ ಹಾಕ್ಬಿಟ್ಟು ಖಾಲಿ ಎಳಿತವ್ರೆ ಆಗಿದೆ ನೋಡಿ. ಈ ತರ ಯೂನಿಕ್ ಎಕ್ಸ್ಪೀರಿಯನ್ಸ್ ಎಲ್ಲ ನೀವು ಮಾಡ್ಬೇಕು ಅಂತಂದ್ರೆ ಈ ತರ ಟ್ರೆಕ್ಕರ್ಸ್ ಅಡ್ಡ ಅವ್ರ ಜೊತೆ ಬರ್ಲೇಬೇಕು. ಫೈನಲಿ ಶಬಾಷ್. ಎಲ್ಲರೂ ರೆಡಿಯಾಗಿ ಈ ತರ ಪ್ಯಾಕ್ ಮಾಡ್ಕೋತಾ ಇದಾರೆ ಹೊರಡೋದಿಕ್ಕೆ. ಏನಂತೀರಾ? ಓ ಹಂಗೆ, ವೆರಿ ನೈಸ್. ಹೋಗೋರಿ, ಈಗೇನ್ ಅರ್ಜೆಂಟು? ಇರಿ ಹೋಗೋರಿ, ಇನ್ನೊಂದೆರಡು ದಿನ ಇದ್ದೋಗಿ. ಯಾಕೆ ಇಷ್ಟು ಬೇಗ ಹೋಗ್ತಾ ಇದೀರಾ? ಇದ್ದೋಗಿ ಇಟ್ಬಿಡಿ ಲಗೇಜ್. ನೀವು ನಮ್ಮ ಅತಿಥಿ ಇದಾರೆ, ಯಾಕೆ ಇಷ್ಟು ಬೇಗ ಹೊಡ್ತೀರಾ? ಇರಿ ಹೋಗೋರಿ. ಓಕೆ, ಎಲ್ಲ ಹೊರಡೋದಕ್ಕೆ ರೆಡಿ ಆಗಿದೀವಿ. ಎಲ್ಲ ಹೊಟ್ಟೆ ತುಂಬಾ ತಿಂಡಿ ತಿಂದ್ರಾ? ಶಬಾಷ್. ನೋಡಿ, ಮಲ್ನಾಡ್ ಸೈಡ್ ಅಲ್ಲೆಲ್ಲ ಇದೇ ತರ ಇರುತ್ತೆ ಮಣ್ಣು. ಎಷ್ಟು ಕಷ್ಟ ಪಡ್ತಾ ಇದಾರೆ ನೋಡಿ ಅವರು ಹತ್ಸೋದಿಕ್ಕೆ. ಈ ತರ ಇರುತ್ತೆ ಇಲ್ಲಿನ ಜೀವನ. ಫುಲ್ ಬದಿ, ಎಲ್ಲಿ ನೋಡಿದ್ರು ಬದಿ. ಚೀಟಿನ ತಳ್ಳಿದ್ದು ಮಹಾನ್ ಭಾವರು ಇವ್ರುಗಳೇ. ಸಿಂಹಪಾಲ ಇವ್ರದೆ. ಇವರೆಲ್ಲ ಚಿಯರ್ ಗರ್ಲ್ಸ್. ಸಾಧಿಸ್ಬಿಟ್ವಿ. ಇವ್ರು ನೋಡ್ರಪ್ಪ, ಇವ್ರ ಕಾಂಟ್ರಿಬ್ಯೂಷನ್ ನೋಡಿ. ನೋಡಿ, ಸಾಧಿಸ್ಬಿಟ್ವಿ. ನೀ ಪಟೇಲ್ರೆ, ಸಾಧಿಸ್ಬಿಟ್ವಿ. ಹೋಗಿದ್ದಿಲ್ಲ. ಪತಿದೇವರ ಸೇವೆ. ಸೂಪರ್ ಬ್ರೋ ನೀವು, ಅಲ್ವಾ? ಪುಣ್ಯ ಮಾಡಿದ್ದೆ. ಏನಂದ್ರೆ ಇನ್ನೊಂದ್ಸಲ ಹೇಳಿ. ಶಬಾಷ್. ನೀನು ಪುಣ್ಯ ಮಾಡಿದ್ದೆ ಅಲ್ವ ಗುರು? ಸ್ವಲ್ಪ. ಸರ್ ನೋಡಿ, ಇವರು ನಮ್ ಜೊತೆ ನಮ್ಮ ಟ್ರಿಪ್ ಅಲ್ಲಿ ಇದಾರೆ. ಹಾಯ್, ನಿಮ್ಮ ಹೆಸರು? ಉಮಾದೇವಿ. ನೋಡಿ ಬ್ರೋ, ಏನ್ ಸಮಾಚಾರ? ಕಾಲ್ ಒಳಗಡೆ ಶೂ ಒಳಗಡೆ ಕಾಲ್ ಹೋಗಲ್ಲ, ಬಿಡಲ್ಲ. ಕತ್ಕೊಂಡ್ ತಗೊಂಬಂದಿದ್ದ ಹಂಗೂ ಸೈಜ್ ಕಟ್ಟಾಗ ಆಯ್ತಲ್ಲ ನೋಡಿ. ಅದು ನೀರಾಗಿದೆ ನೋಡಿ, ಇಲ್ಲಿ ನಮ್ಮ ಬಸ್ ಇಲ್ಲಿದೆ, ಇಲ್ಲಿ ಮರ ಬಿದ್ದಿದೆ. ಮರ ಎತ್ತಕ್ಕೆ ರೆಡಿ ಆಗ್ತಾ ಇದೀವಿ ಈಗ. ನೋಡಿ ಮೇಡಮ್, ಶೂ ರೆಡಿ ಆಗ್ತಾರೆ ಮರ ಎತ್ತಕ್ಕೆ. ಇದು ನಮ್ಮ ಮುಂದಿನ ಅಡ್ವೆಂಚರಸ್ ಟ್ರೆಕ್ ನ ಹಾದಿ ಹೀಗಿದೆ. ಬಾಡಿ ಬಿಲ್ಡರ್. ಯಾರು ಬಾಡಿ ಬಿಲ್ಡ್ರು? ಪೂಜಕ. ಓ ಪೂಜಕ, ವೇಟ್ ಲಿಫ್ಟರು. ಇಲ್ಲೋಡಿ. ಇಲ್ಲಿ ವೇಟ್ ಲಿಫ್ಟರ್ ಇವರು. ಮೋಹನ್ ಸರ್, ಆರಾಮ್ ಸಾ? ಆರಾಮ? ಫುಲ್ ಜಾಲಿ. ಅದ್ ಹೆಂಗ್ ಬರ್ತದ ನೋಡ್ತೀನಿ ಅಂತ. ಸಾಮ್ರಾಜ್ಯನೇ ಇದೆ ಗುರು ಇಲ್ಲಿ.
ಅಪ್ಪ ಇಲ್ಲ ಬ್ರೋ ಶೂ ಹಾಕಲ್ದೆ ಬಂದವ್ರಲ್ಲಪ್ಪ, ನಿಮ್ ಧೈರ್ಯ ಮೆಚ್ಚಬೇಕು. ನಾವು ಶೂ ಹಾಕೊಂಡು ಡೆಟಲ್ ಹಾಕೊಂಡು ಓದಾಡ್ತಾ ಇದೀವಿ ಇಲ್ಲಿ. ಅಪ್ಪ ಅಲ್ಲೋಡಿ ಸಾಹಸ ಮಾಡ್ತಾರೆ ನೋಡಿ ಅಲ್ಲಿ. ಪಕ್ಕ ಲೀಸ್ ಬಂದಿದೆ ಅವ್ರ ಹತ್ರ, ಹೊಡಿತಾವ್ ನೋಡಿ ಇಲ್ಲಿ. ಹಾ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ, ಹಾ ನಾವು ನಿನ್ನೆ ಪೂರ್ತಿ ಟ್ರೆಕ್ ಮಾಡಿದ್ವಿ, ಹಾ ಆದ್ರೆ ಡೆಟಾಲ್ ಹಾಕೊಂಡಿರೋದ್ರಿಂದ ನಮ್ಗೆ ಒಂದು ಹೆಚ್ಚು ಕಚ್ಲಿಲ್ಲ. ಹೌದು, ಸ್ವಲ್ಪ ಡೆಟಾಲ್ ಹಚ್ಕೊಳ್ಳಿ ಕಾಲ್ಗೆ ಸಾಕ್ಸ್ಗೆಲ್ಲ. ಈ ತರ ಯಾರು ಬರ್ತಾ ಇದ್ರೆ ಡೆಟಾಲ್ ಹಚ್ಕೊಡಿ. ಹೌದು, ನಾವು ಹೋಗ್ತಿರೋದು ಬುರುಡೆ ಫಾಲ್ಸ್ಗೆ. ಹೆಂಗಿದೆಯಮ್ಮ ಬುರುಡೆ ಫಾಲ್ಸು? ಇನ್ನೂ ನೋಡಿಲ್ಲ. ಓಡ್ಕೊಂಡೇ ಮಾತಾಡು, ನಿಂತ್ಕೊಂಡು ಲೀಚ್ ಬರುತ್ತೆ. ಬುರುಡೆ ಅಂತ ಕೇಳಿದ್ರೇನೆ ಭಯ ಆಗುತ್ತೆ. ಒಬ್ಬೊಬ್ರು ನನ್ನ ಸ್ಟೋರಿ ಬೇರೆ ಹೇಳ್ತಾರೆ ಇದಕ್ಕೆ. ಅದಕ್ಕೆ ನಮ್ಗೇನು ಗೊತ್ತ, ನಿಜ ಸುಳ್ಳು, ಹೋಗೋದು ನೀರ್ ನೋಡ್ಕೊಳ್ಳೋದು ಬರೋದು ಅಷ್ಟೇ. ಏನಂತೀಯ? ಇದೇ ನೋಡಿ ಬುರುಡೆ ಫಾಲ್ಸ್. ಮಳೆ ಚೆನ್ನಾಗ್ ಆಗ್ತಿರೋದ್ರಿಂದ ಎಲ್ಲಾ ಫಾಲ್ಸ್ಗಳು ಮೈ ತುಂಬಿ ಹರಿತಾ ಇದಾವೆ ನೋಡಿ. ಫುಲ್ ಫೋರ್ಸು, ಕೆಳಗಡೆ ಬಿಡಲ್ಲ. ಒಟ್ಟಲ್ಲಿ ಆಸಮ್ ಎಕ್ಸ್ಪೀರಿಯನ್ಸ್. ಏನಂತೀರ ಬ್ರೋ? ಸೂಪರ್. ಟ್ರೆಕ್ಕರ್ಸ್ ಅಡ್ಡದ ರೂವಾರಿ ಇವರು ಇಬ್ರು. ಎಷ್ಟು ರಕ್ತದಾನ ಮಾಡೋರ ಲೆಕ್ಕನೇ ಇಲ್ಲ. ಲೀಚ್ಗಳು ಜೀವನ ಮಾಡ್ತಾ ಇವ್ರು ರಕ್ತದಿಂದ ಇಲ್ಲ. ವಾರಕ್ಕೊಂದ್ಸಲ ಬಂದ್ರೆ ಒಂದು ತಿಂಗಳ ಊಟ ಹೋಗ್ಬಿಟ್ಟು ಹೋಗ್ತಾರೆ, ದಿನಸಿ ಸಾಮಾನು ಹೋಗ್ಬಿಟ್ಟು ಹೋಗ್ತಾರೆ. ಕಾಡಿನ ಮಧ್ಯದಲ್ಲಿ ನಮ್ಮ ಭೋಜನ, ನಮ್ಮ ಭಟ್ರು ಸಗತ ಮಾಡ್ಕೊಟ್ಟಿದ್ದಾರೆ. ಆಸ್ ಯೂಶುವಲ್ ನಿಮ್ ಫೇವರೇಟ್ ಬಾತ್ ಎಲ್ಲೋದ್ರು ಬಾತ್. ಇಲ್ಲಿ ಇವರೇ ಎಲ್ಲ ರೆಡಿ ಮಾಡ್ಸಿರೋದು. ನಿಂದು ತಾಯಿ ಗುಣ ಪುಣ್ಯಾತ್ಮ. ಬೆಟ್ಟ ಗುಡ್ಡ ದಾಟ್ಕೊಂಡ್ ಬಂದಾಯ್ತು. ಈಗ ನದಿ ದಾಟಿಸ್ತಾವ್ರ ಕಣಪ್ಪ ನೋಡಿ. ಹಿಂಗೆ ನಾವು ಹ್ಯೂಮನ್ ಚೇಂಜ್ ಮಾಡ್ಕೊಂಡು ಆಹಾ ಎಲ್ಲಿ ಕಂಡ್ರು ಹಾಯ್ ಅಂತೀರ ಅಲ್ವಾ? ವಾಟ್ ಅ ಪೀಲಿಂಗ್. ಸ್ನೇಕ್ ನೋಡ್ದೆ, ಸ್ನೇಕ್ ಅದು ಕೇರೆ, ಅವ್ ಏನು ಮಾಡಲ್ಲ ಬಾ. ಅದು ಇಷ್ಟು ಉದ್ದ ಸ್ನೇಕ್ ಇತ್ತು. ಏನು ಮಾಡಲ್ಲ ಬಾಮ್ಮ. ಇಲ್ಲಿ ಇದು ಒಂದು ನದಿ ಹರಿತಾ ಇದೆ, ಒಂದು ತೊರೆ. ಇಷ್ಟು ನೆನ್ನೆಯಿಂದ ಏನೆಲ್ಲ ಆಟ ಆಡಿದ್ವಿ ಅದೆಲ್ಲದಕ್ಕಿಂತ ಚೆನ್ನಾಗಿದ್ವಿ ಗುರು. ಇದು ಒಂದು ಸಣ್ಣ ತೊರೆಯಲ್ಲಿ ಹಿಂಗ್ ಆಟ ಆಡ್ತಾ ಇದೀವಲ್ಲ, ಅಪ್ಪ ಥ್ಯಾಂಕ್ ಯು. ಕರ್ಕೊಂಬಂದವ್ರಿಗೊಂದು ದೊಡ್ಡ ನಮಸ್ಕಾರ. ಹೇಗಿದೆ ವ್ಯೂ ಸಖತ್ತಾಗಿದೆ. ಮಳೆಯಲ್ಲಿ ನೆಂದು ಸುಸ್ತಾದವ್ರಿಗೆ ಸೂರ್ಯ ಇವಾಗ ದರ್ಶನ ಕೊಟ್ಟಿದ್ದಾನೆ. ಅಯ್ಯಪ್ಪ, ಸುಸ್ತಾಗಿ ಸಖತ್ತಾಗಿದೆ, ಹಣ್ಣಾಗಿ ನೀರಾಗ ಹೋಗ್ಬಿಟ್ಟಿದೀವಿ ಅಲ್ವಾ? ಹಿಂದೇನು ಅಂದಂಗಾಯ್ತು. ಏನಂದ್ರು? ಮೇಡಮ್ ಸಖತ್ ಮೇಡಮ್, ನೀವು ಹೆಂಗಿರುತ್ತೆ ಬನ್ನಿ. ಇವರು ನವದಂಪತಿ. ಮಗನ್ಗೆ ಹೆಣ್ಣು ಹುಡುಕ್ತಾವ್ರೆ. ಯಾರು ಇದ್ರೆ ಒಳ್ಳೆಯವರಪ್ಪ, ಬಾರಿ ಆದರ್ಶ ದಂಪತಿಗಳು. ಥ್ಯಾಂಕ್ ಯು. ತೆಲುಗು ಏನಂತಾರೆ ಅದಕ್ಕೆ? ಆದರ್ಶ ದಂಪತಿಗಳು. ನಾನ್ ಮಾತಾಡ ತೆಲುಗುನ ಬಾಗರು ಅಲ್ವಾ? ಕರೆಕ್ಟ್. ನಿನ್ನೇನು ಅಂದ್ರಲ್ಲ, ಈಗ ಬೇಡ ಮೇಲೆ ಊರ್ಕೆ ಉಂಡ್ರೆ ಅದೆಲ್ಲ ಬ್ಯಾಡ್ ಇಲ್ಲ, ಸುಮ್ನೆ ಕೂತ್ಕೋ ಅಂತ. ಅದು ಅಷ್ಟೇ, ಅದು ಸುಮ್ನೆ ಕೂತ್ಕೊಳ್ಳೇ ಇಲ್ವಾ? ಹಂಗೆ ಈಗ ಬೇಸರ ಆಯ್ತಿಲ್ಲ ತಾನೆ? ఏమండి ఎలా ఉన్నారు? ಚಪ್ಪಂಡಿ ಬಂದ್ರು ಬನ್ನಿ ಜನರೇ. ಇಲ್ಲಿ ನಿಮ್ ಗಂಡ ಹೋಗ್ಬನ್ನಿ. ಈಗ ಜಸ್ಟ್ ಇವಾಗ ಟ್ರೆಕ್ಕಿಂಗ್ ಮುಗಿಸಿ ಅವ್ರು ಎಷ್ಟು ಸ್ವೆಟ್ ಆಗಿದ್ರು ಅಂದ್ರೆ ಶರ್ಟ್ ಅಲ್ಲಿ ಇಂದ್ರ ನೀರು ಸುರಿಯುತ್ತೆ. ಅದು ಸ್ವೆಟ್ ಆಗಿರೋದ ನಂದಿದ್ದೀರಾ? ಬನ್ನಿನಲ್ಲೇ ಎಲ್ಲ ಸೂಪರ್ ಗುರಿಯೋದು. ಅವರು ಹೊಸ ಟ್ರೆಂಡ್ ಕ್ರಿಯೇಟ್ ಹಂಗೆ ಎಸ್. ಮತ್ತೆಲ್ಲ ಏನಂತೀರ ನಿಮ್ಮ ಅಭಿಪ್ರಾಯ? ಕಾಣಿಸ್ತಾ ಇಲ್ಲ ಮಾನಸ್ ಅವರು. ಟ್ರೆಕ್ಕಿಂಗ್ ಸೂಪರ್ ಇತ್ತು. 2 days ಹೋಗಿದ್ದೆ ಗೊತ್ತಾಗಿಲ್ಲ. ಮನೋರ ಟ್ರೆಕ್ಕರ್ಸ್ ಅಡ್ಡೆಯಿಂದ ಮನು ಹೆಂಗಿದ್ರು? ಅಲ್ಲೇ ಹಿಂದೆ ಇದಾರಲ್ಲ, ಹಿಂದೆ ಇದ್ದಾರೆ ನೋಡಿ. ಮೈಸೂರು ಜೋಡಿ ಸೂಪರ್ ಮೈಸೂರು ಜೋಡಿ ಸೂಪರ್. ಪದ ಬರ್ತಿಲ್ಲ ಅವ್ರಿಗೆ. ಹೇಳಿ ನಿಮ್ಮ ಅನಿಸಿಕೆ. ಓವರ್ ಎಕ್ಸ್ಪೀರಿಯನ್ಸ್ ಸೂಪರ್. ನಮ್ಮನ್ನ ಫಸ್ಟ್ ಟೈಮ್ ಮೀಟ್ ಮಾಡಿ ನಿಮ್ಗೆಲ್ಲ ಏನ್ ಅನ್ಸ್ತು? ತುಂಬಾ ಖುಷಿ ಆಯ್ತು. ಮೈಸೂರಲ್ಲೇ ಇದ್ದು ಇಷ್ಟು ವರ್ಷ ಆದ್ಮೇಲೆ ಮೀಟ್ ಮಾಡ್ತಾ ಇದೀವಿ ಅಂತ. ಅದು ಸಿದ್ದಾಪುರದಲ್ಲಿ ಬಂದು ಮೀಟ್ ಮಾಡ್ಬೇಕು ಅಂತ ಅಲ್ವಾ? ಋಣ ಇಲ್ಲಿತ್ತು. ಏನಿಲ್ಲ, ನಾವು ಮೈಸೂರಲ್ಲೇ ಬಸ್ಸಲ್ಲೇ ಮೀಟ್ ಆಗಿದೀವಿ. ಬಸ್ ಹತ್ತಿದ ತಕ್ಷಣ ಮೀಟ್ ಆಗಿದೀವಿ. ಸರ್ ಲಾಯರ್ ಆಗ್ಬೇಕಿತ್ತ ಅಂತ. ಇಲ್ವಾ ಸರ್ ನೀವು? ಖಂಡಿತ ಇಲ್ಲ. ಅದು MBBS ಮಾಡಿದ್ದಾರೆ. ಅದೇ ನಾನು ಮಾಡಿದೀನಿ 3-4. MBBS ಅಲ್ಲ, MBA. ಮನೆ ಬಿಟ್ರೆ ಅಂಗಡಿ ಅಂತ. ಮನೆ ಬಿಟ್ಟರೆ ಸಾಕ ಸರ್ ನೀವು? ಸೂಪರ್ ಸರ್ ನೀವು. ಮನೆ ಬಿಟ್ರೆ ಅಂಗಡಿ ಸಖತ್ತಾಗಿದೆ. ಸಖತ್ತಾಗಿದೆ. ನಾನು MBT ಮಾಡಿದೀನಿ, ಮನೆ ಬಿಟ್ರೆ ತೋಟ. ನಾನು MBK ಮಾಡಿದೀನಿ, ಏನು ಮನೆ ಬಿಟ್ರೆ ಕಿಚನ್. MBY ಅಂತ. ಏನಂತ? ಮನೆ ಬಿಟ್ರೆ ಯೂಟ್ಯೂಬ್ ಅಂತ. ಗುಡ್ ಒನ್ ಚೆನ್ನಾಗಿತ್ತದು. ನಮ್ಮ
ದೇಸಿ ಪ್ರತಿಭೆಗಳು. ದೇಸಿ ಪ್ರತಿಭೆಗಳು ಅಲ್ಲಿ ಅವರು ಅಗದು ತೆಗಿತಾ ಇದಾರೆ. ಹೌದೌದೌದು. ಚಿನ್ನಗಿನ್ನ ಸಿಗ್ಬೋದು. ನಮ್ದು ಅಂದ್ಬಿಟ್ಟು ಮಾರ್ಕೆಟ್ ಹೋಗೋದ ಹಂಗೆ ಶಬಾಷ್. ಹಂಗೆ ಈ ಜಾಗ ನಂದೇ ಅಂತ. ಓಕೆ, ಥ್ಯಾಂಕ್ ಯು. ಬ್ರೋ, ಈಗ ಲೊಕೇಶನ್ ಡಿಸ್ಕ್ಲೋಸ್ ಮಾಡೋದು ಅಂತ ಹೇಳ್ತಾ ಇದ್ದೀರಾ. ಈಗ ಇಲ್ಲೆಲ್ಲ ಬರ್ಬೇಕು, ನಮ್ ತರ ಅವ್ರು ಎಂಜಾಯ್ ಮಾಡ್ಬೇಕು, ಏನ್ ಮಾಡ್ಬೇಕೀಗ? ಲೊಕೇಶನ್ ಯಾಕೆ ಹೇಳಲ್ಲ ಅಂತಂದ್ರೆ, ಆದಷ್ಟು ನಾವು ಏನು ಇವಾಗ ಇಷ್ಟು ವರ್ಷ ನಾವು ಟ್ರಕ್ ಮಾಡ್ಕೊಂಡು ಬಂದಿದ್ದೀವಿ 7-8 ವರ್ಷದಿಂದ. ಮುಂಚೆ ಕಂಪ್ಲೀಟ್ಲಿ ಲೈಕ್ ಹಿಡನ್ ಆಗಿತ್ತು ಒಂದಷ್ಟು ಜಾಗಗಳು. ಇವಾಗ ಏನಾಗಿದೆ, ಆದಷ್ಟು ಜನ ಬರೋರ ಸಂಖ್ಯೆ ಜಾಸ್ತಿ ಆಗಿದೆ. ಬಂದು ಏನಾಗಿದೆ ಅಂದರೆ, ಜನ ಬರೋರು ಆದಷ್ಟು ಸ್ವಲ್ಪ ಜನಕ್ಕೆ ತಿಳುವಳಿಕೆ ಇಲ್ಲ. ಸೊ ಹಾಗಾಗಿ ಎಲ್ಲ ಪ್ಲಾಸ್ಟಿಕ್ಸ್ ಅಲ್ಲಂದ್ರಲ್ಲಿ ಎಸೆಯೋದು, ಬಾಟಲ್ಸ್ ಎಸೆಯೋದು, ಎಣ್ಣೆ ಬಾಟ್ಲು, ಬಿಯರ್ ಬಾಟಲ್ಲು, ಕುರ್ಕುರೆ, ಲೇಸ್, ಈ ಥರ ಎಲ್ಲ ಎಷ್ಟು ಆದಷ್ಟು ಜಾಗಗಳೆಲ್ಲ ಹಾಳಾಗಿದೆ. ಸೊ ಹಾಗಾಗಿ ನಾವು ಲೊಕೇಶನ್ನ ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ. ನಿಮಗೆ ಈ ಜಾಗಕ್ಕೆ ಬರಬೇಕು ಅಂತಂದರೆ ನಮ್ಮ ಜೊತೆ ಬನ್ನಿ, ಕಾಂಟ್ಯಾಕ್ಟ್ ಮಾಡಿ. ಅದರಲ್ಲೂ ನಮ್ಮದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಪ್ಲಾಸ್ಟಿಕ್ ಅಲೋ ಇಲ್ಲ ನಮ್ಮಲ್ಲಿ. ಆಮೇಲೆ ಪೇಪರ್ ಪ್ಲೇಟ್ಸ್ ಅಲೋ ಇಲ್ಲ. ನೀವೇ ಲಂಚ್ ಬಾಕ್ಸ್ ತರಬೇಕು, ನೀವೇ ಪ್ಲೇಟ್ಸ್ ತರಬೇಕು. ಈ ಥರ ಎಲ್ಲ ಇತ್ತು ಅಂತಂದರೆ ನಮ್ಮ ಜೊತೆ ನೀವು ಆರಾಮಾಗಿ ಬರ್ಬೋದು. ಕಂಪ್ಲೀಟ್ಲಿ ನೇಚರ್ ನೋಡಿ ಹೆಂಗಿದೆ ಅಂತ. ಮತ್ತೆ ವ್ಯೂ ಇದೆ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೆಂಗ್ ಮಾಡೋದು? ಸೊ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಟ್ರಕ್ಕರ್ಸ್ ಅಡ್ಡ ಕರ್ನಾಟಕ ಅಂತ. ಈವನ್ ನಂದು ಪರ್ಸನಲ್ ಬ್ಲಾಗ್ ಇದೆ, ಟ್ರಕ್ಕರ್ 24 ಅಂತ. ಯಾರೆಲ್ಲ ವಾಟರ್ ಫಾಲ್ಸ್ ಇಷ್ಟಪಡ್ತೀರಾ, ಜಾಯ್ನ್ ಆಗಿ ನಮ್ಮ ಜೊತೆ. ಒಳ್ಳೊಳ್ಳೆ ಅದ್ಭುತವಾದಂಥ ವಾಟರ್ ಫಾಲ್ ಟ್ರಕ್ ಮಾಡಿಸ್ತೀವಿ. ನೋಡಿ, ಕಂಪ್ಲೀಟ್ ನೇಚರ್ ನೋಡಿ, 360 ಡಿಗ್ರಿ ವ್ಯೂ ಸಕ್ಕತ್ತಾಗಿದೆ. ನೇಚರ್ನ ಕಂಪ್ಲೀಟಾಗಿ ರಾ ಆಗಿ ಎಂಜಾಯ್ ಮಾಡ್ಬೇಕಂದ್ರೆ ನಮ್ಮ ಜೊತೆ ಬನ್ನಿ. ಗಿರೀಶ್ ಅವರೇ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಟ್ರಕ್ಕರ್ಸ್ ಅಡ್ಡ ಜೊತೆ? ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಸ್ಟೇ ಕೂಡ ತುಂಬ ಯುನೀಕ್ ಆಗಿತ್ತು ಆ್ಯಕ್ಚುಲಿ. ಒಟ್ಟಿಗೆ ಎಲ್ಲರೂ ನಾವು ಒಂದು 20-22 ಜನ ಏನು ಬಂದಿದ್ವಿ, ಎಲ್ಲ ಒಂದೇ ಜಾಗದಲ್ಲಿ ಸುತ್ತ, ಎಲ್ಲ ಒಂದೇ ಹಾಸಿಗೆಯಲ್ಲಿ, ಹೆಣ್ಮಕ್ಳು ಸಪ್ರೇಟಾಗಿ, ಗಂಡು ಮಕ್ಕಳು ಸಪ್ರೇಟಾಗಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ನಮ್ಮ ಮನು ಅವರು ಆ್ಯಕ್ಚುಲಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಪಟೇಲ್ ಅಂತ. ಯಾವೂರು? ಬೆಂಗಳೂರಿಂದ ಬಂದಿರೋದು. ಹೇಗಿತ್ತು ಎಕ್ಸ್ಪೀರಿಯನ್ಸು? ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಾರೆ ಬ್ಯೂಟಿಫುಲ್ ಆಗಿದೆ. ನಂಗೆ ಇಷ್ಟ ಆಗಿದ್ದೇನೋ ಅಂತ ಅಂದರೆ, ನಾವು ತುಂಬ ಸರಿ ಟ್ರಕ್ ಮಾಡಿದ್ದೀನಿ. ಎಲ್ಲ ಕಡೆ ಹೋದಾಗಲೂ ಫುಡ್ಡು ಒಂದು ಹೋಟೆಲಲ್ಲಿ ಮಾಡಬೇಕು, ಇಲ್ಲ ಅಂತ ಅಂದರೆ ಇಲ್ಲೆಲ್ಲ ಔಟ್ಸೈಡ್ ಎಲ್ಲಿ ಸಿಗುತ್ತೆ ಅಲ್ಲಿ ಮಾಡಬೇಕು. ಬಟ್ ಇಲ್ಲಿ ನಂಗೆ ಇಷ್ಟ ಆಗಿದ್ದೇನೋ ಅಂತ ಅಂದರೆ, ಇಲ್ಲೇ ದೇಸಿ ಫುಡ್ ಕೊಡ್ತಾರೆ. ಪ್ಲಸ್ ಯಾರಿಗೂ ಹೆಲ್ತ್ ಅಪ್ಸೆಟ್ ಆಗಿಲ್ಲ ಅಂತ ಅನಿಸುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ. ಫುಡ್ಡು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಅಲ್ಲಿ ಟ್ರೀಟ್ ಮಾಡೋದೆಲ್ಲ ತುಂಬ ಚೆನ್ನಾಗಿದೆ. ಹೋಮ್ ಸ್ಟೇ ಪ್ಲಸ್ ಮಲ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿ ಫೆಸಿಲಿಟೀಸ್ ಇದೆ. ಬ್ಯೂಟಿಫುಲ್ ಆಗಿದೆ. ಅದಕ್ಕೆ ನೀವು ಟ್ರೆಕ್ಕಿಂಗ್ ಬರಬೇಕು ಅಂತ ಅಂದರೆ ಟ್ರಕ್ ರೋಡನ್ನು ಫಾಲೋ ಮಾಡಿ. ಆಯ್ತಾ ಊಟ ಆಯ್ತು. ಶಿವಮೊಗ್ಗದಲ್ಲಿ ಊಟ ಮಾಡಿದ್ವಿ, ಸಿದ್ದಾಪುರದಿಂದ ಬಂದು. ಏನ್ ಸಮಾಚಾರ? ಇನ್ನೇನು ಸಮಾಚಾರ ಇಲ್ಲ. ಮತ್ತೆ ಫುಲ್ ಸುಸ್ತಾಗಿದೆ ಎಲ್ಲರಿಗೂನು. ಮತ್ತೆ ನಾನ್ ನೆಕ್ಸ್ಟ್ ವೀಕೆಂಡ್ ಕಾಯ್ತಾ ಇದ್ದೀನಿ. ಓ, ನಾಳೆಯಿಂದ ಆಫೀಸ್ ಹೋಗೋದು ಅದೇ ಕೆಲಸ. ಮತ್ತೆ ಇನ್ನೊಂದು ವೀಕೆಂಡ್ ಇನ್ನೊಂದು ಟ್ರಿಪ್ ಬರುತ್ತೆ. ಅಲ್ಲಿವರೆಗೂ ಕಾಯ್ತಾ ಇರಿ. ನಾವು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಸೊ ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಾ ಕಡೆ ಮಾತಾಡಿಸ್ತಾ ಇದ್ದೀರಾ, ವಿಡಿಯೋ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಎಂಕರೇಜ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಟನ್ ಅಂತ ಹೊಡೆಯೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.